ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಅಂದರೆ ನನ್ನ ಕೈಯಲ್ಲಿ ಆದರೆ ಫುಲ್ಲು ಬ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇದು ಹಸಿಘಾಟಲ್ಲಿ ಕೂಡ ಗೈಸ್ ಮಾರ್ನಿಂಗ್ 3 o'clock ಆಗಿದೆ. ನಿನ್ನೆ ಅಂತೂ ದರ್ಶನ ಸಿಕ್ಕಿಲ್ಲ. ಅವ್ರನ್ನ ಜನ ಹೊಡೆಯೋದು, ಜನನ ಪೊಲೀಸ್ ಹೊಡೆಯೋದು. ಬಾಯ್ ಗೈಸ್. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ನಾವು ಡೇ 3 ಇವಾಗ ನಾವು ವಾರಣಾಸಿಯಲ್ಲಿದ್ದೀರಿ. ಪ್ರಯಾಗ್ರಾಜ್ಗೆ 28 ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಫಸ್ಟು ವಾರಣಾಸಿ ವಿಸಿಟ್ ಮಾಡಿದ್ದೀರಿ. ಬಟ್ ವಾರಣಾಸಿಗೆ ಬಂದ ಮೇಲೆ ಗೊತ್ತಾಯಿತು ರೂಮ್ ಸಿಗೋದು ತುಂಬ ಕಷ್ಟ ಇಲ್ಲಿ ಅಂತ. ಸೊ ಎಷ್ಟೆಷ್ಟು ಓಡಾಡಿದ್ರಲ್ವ ರೂಮ್ಸ್ಗೆ. ನಾರ್ಮಲ್ ಟೈಮಾಗ ಸಿಗುತ್ತೆ, ಬಟ್ ಇವಾಗ ಮಹಾಕುಂಭಕ್ಕೆ ಬರೋರೆಲ್ಲ ಇಲ್ಲಿ ಬರ್ತವ್ರೆ. ಸೊ ರೂಮ್ಸ್ ಅಂತೂ ಖಾಲಿ ಇಲ್ಲ. ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬರ್ರಿ. ನಮ್ಮ ಥರ ಬಂದು ಹುಡ್ಕೋಣ ಅಂದರೆ ಕಷ್ಟ ಆಗುತ್ತೆ. ಮತ್ತು ಇವಾಗ ಲೈಕ್ ನಾನಂತೂ ರೆಡಿ ಆಗಿದ್ದಾಯಿತು. ಇವನು ಮತ್ತು ಇನ್ನೊಬ್ರು ಇದ್ದಾರೆ, ಅವ್ರು ರೆಡಿ ಆಗಬೇಕು. ಸೊ ಒಂದು ಸ್ವಲ್ಪ ಶಾಪಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು. ಸೊ ನೋಡೋಣ ವಾರಣಾಸಿಯಲ್ಲಿ ನಮ್ಮ ಜರ್ನಿ ಹೆಂಗಿರುತ್ತೆ ಅಂತ. ಜನ ಮಾತ್ರ ಒಂದು ಮಟ್ಟಕ್ಕೆ ಸ್ವೀಟ್ ಥರ ಅನಿಸ್ತಿದ್ದಾರೆ, ಅಂದರೆ ಕೇರಿಂಗ್ ಆಗಿದ್ದಾರೆ ಎಲ್ಲನೂ. ಏನಂತ ಬ್ಯಾಡಾಗಿ ಅಂತೂ ಬಿಹೇವ್ ಮಾಡೋರಿಲ್ಲ. ನಾವು ಆನ್ ದ ವೇ ಬರಬೇಕಾದ್ರೆ ಸ್ವಲ್ಪ ಜನ ರೂಡಾಗಿದ್ದರು, ಬಟ್ ಇಲ್ಲಿ ಎಲ್ಲ ಏನಂತ ರೂಢಿಲ್ಲ. ಓಕೆ. ಮತ್ತು ನನಗೆ ಇಲ್ಲಿ ಏನಂದರೆ ಫುಡ್ಡು ಸ್ಟ್ರೀಟ್ಸ್ ಇದೆಯಲ್ಲ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಫಸ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೋಡೋಣ. ಸೊ ಇವಾಗ ಒಂದು ಸ್ಮಾಲ್ ಶಾಪಿಂಗ್ ಇದೆ, ಅದನ್ನು ಮಾಡಿಬಿಟ್ಟು ದರ್ಶನಕ್ಕೆ ಹೋಗೋಣ. ಅಲ್ಲಿ ಹೆಂಗಿರುತ್ತೆ ದೇವಸ್ಥಾನ ಎಲ್ಲ ನೋಡೋಣ ಹೋಗ್ಬಿಟ್ಟು. ಏನಂದರೆ ಶೂಸ್ ತೊಗೊಂಡು ಬಂದುಬಿಟ್ಟಿದ್ದೀರಿ ನಾವು. ಓಡಾಡೋಕ್ಕೆ ಸಖತ್ ಕಷ್ಟ ಆಗ್ತಿದೆ, ಕಾಲೆಲ್ಲ ನೋವ್ತಿದೆ. ಸೊ ಇಲ್ಲೇ ಯಾವುದೋ ಒಂದು ಮಾಟಿತ್ತು, ಅದಕ್ಕೆ ಇಬ್ಬರು ನನ್ನ ಜೊತೆ ಚಪ್ಪಲಿ ತೊಗೊತಾ ಇದ್ದೀರಿ. ನಂದಿದು ಸಿಂಪಲ್ಲಾಗಿ ಸಾಕು ಓಡಾಡೋದಕ್ಕೆ. ಇವನು ಇದು ತೊಗೊತಿದ್ದಾನೆ. ಅಷ್ಟು ಚಪ್ಪಲಿ ಇದ್ರೂ ನೋಡಿ ಇಲ್ಲಿ ಬಂದು ತೊಗೊಳೋದಾಯಿತು. ಅಣ್ಣ ಗೊತ್ತಿಲ್ಲ ಆದರೂ ಡೌನ್ ಮಾಡ್ತಾವನು. ಆ್ಯಂಡ್ ನಾನು ಇದೊಂದು ಶಾಲ್ವಾ ಥರ, ಮತ್ತು ಅವನೊಂದು ಜೊತೆ ಚಪ್ಪಲಿ, ನಾನೊಂದು ಜೊತೆ ಚಪ್ಪಲಿ ಫಾರ್ ಕಂಫರ್ಟ್. ಬೇಡ, ನಾನೇನು 100 ಅಂದ್ಕೊಂಡೇ ಇದೀನಿ ಮನಸ್ಸಲ್ಲಿ. ಇವಾಗ ಪೇ ಮಾಡಿ ನಾನೆಂತೂ ಪೇ ಮಾಡೋದೇನು, ಎಲ್ಲ ಇವನೇ ಮಾಡಬೇಕು. ಫೋನ್ ಗೈಸ್ ಫುಲ್ಲು ರೆಡಿ ಆಗಿದ್ದಾಯಿತು. ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ರಿ. ನಾನಂತೂ ಫುಲ್ ಸಿಂಪಲ್ಲಾಗಿದ್ದೀನಿ. ಇವ್ನು ನೋಡ್ರಿ ಹೆಂಗೆ ರೆಡಿ ಆಗಿಬಿಟ್ಟಿದ್ದಾನೆ. ಜೈ ಶ್ರೀರಾಮ್. ಆ್ಯಂಡ್ ನಮಗೆ ಒಂದೇ ಒಂದು ಮಿಸ್ಸಿಂಗ್ ಇವಾಗ. ಬಟ್ ಅಲ್ಲಿ ಕೊಡಿಸ್ಬೇಕಂದ್ರೆ ಅಲ್ಲಿ ಇರ್ತಾರಲ್ವ, ಅದು ಹಾಕ್ಕೊಳ್ಬೇಕು. ಏನೋ ಒಂಥರ ಬೊಟ್ಟು. ಫುಲ್ಲು ಖುಷಿ ಆಗ್ತೈತೆ ನನಗಂತೂ. ಫಸ್ಟ್ ಟೈಮ್ ಕಾಶಿಗೆ ಬಂದಿರೋದು. ಸೊ ಇಲ್ಲಿರೋ ಜನ ಕೂಡ ಫುಲ್ ಸ್ವೀಟ್ ಆಗಿದ್ದಾರೆ. ಏನು ಅಂತ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಬಟ್ ರೂಮ್ ಸಿಕ್ಕೋದು ಒಂದು ಮಾತ್ರ ಸ್ವಲ್ಪ ಲೇಟ್ ಆಯಿತು. ಬಟ್ ಇವಾಗ ಅದೂ ಓಕೆ ಆಯಿತು. ಸೊ ನೋಡೋಣ ಮುಂದೆ ಹೆಂಗಿದೆ ನಮ್ಮ ಜರ್ನಿ, ಹೆಂಗಿರುತ್ತೆ ಅಂತ. ಜೈ ಶ್ರೀರಾಮ್. ದೇವಸ್ಥಾನದಾಗ ಫಸ್ಟ್ ಕಾಲಭೈರವ ದರ್ಶನ ಮಾಡ್ಕೊಬೇಕು. ಯಾರೇ ಬರಲಿ ತಪ್ಪು ಮಾಡಬೇಡ್ರಿ. ಡೈರೆಕ್ಟ್ ಕಾಶಿ ವಿಶ್ವನಾಥ್ ಹೋಗ್ಬಾರ್ದು. ಕಾಲಭೈರವ ಹತ್ರ ಹೋಗ್ಬಿಟ್ಟು ಕಾಶಿ ವಿಶ್ವನಾಥ್ ಪರ್ಮಿಷನ್ ತೊಗೊಂಡು ಫಸ್ಟ್ ಕಾಲಭೈರವ, ಅದಾದಮೇಲೆ ಕಾಶಿ. ಸೊ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಕಾಶಿಗೆ ನಾವಿಲ್ಲೇನೋ ಬರ್ತಿದ್ದಾರೆ, ಅಂದರೆ ಯಾರೋ ತೀರ್ಕೊಂಡಿದ್ದಾರೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಈ ಸಿಟೀಸಲ್ಲೆಲ್ಲ ಹಿಂಗಿರುತ್ತೆ. ಇಲ್ಲಿ ಏನು ಗೊತ್ತಾ, ಒಂದು ಸಾವನು ಕೂಡ ಅವರು ತುಂಬ ಅಂದರೆ ಇಲ್ಲಿ ಸತ್ತೋರ್ನು ಕೂಡ ಅಷ್ಟೇ ಪ್ರೀತಿಯಿಂದ ರೆಸ್ಪೆಕ್ಟ್ಫುಲ್ಲಿ ಅವರು ಕಳಿಸ್ಕೊಡ್ತಾರೆ. ನಮ್ಮ ಥರ ಎಲ್ಲ ಇರೋದಿಲ್ಲ ಇಲ್ಲಿ. ಅಯ್ಯೋ ಅಂಕಲ್ ಹೋಗ್ರಿ ಅಂಕಲ್, ರೋಡಾಗಿ ಚೆಕ್ ಮಾಡಿ ಸ್ವಾಮಿ ಅಂತ ಅವ್ರೆ. ಸೊ ಗುಡ್ ವೈಬ್ಸ್, ನಂಬರ್ 1 ಗುಡ್ ವೈಬ್ಸ್. ಲೈಕ್ ಯಾವ ಸಿಟಿದಾಗೂ ಆಗಿಲ್ಲ. ನನ್ನ ಫಸ್ಟ್ ಜ್ಯೋತಿರ್ಲಿಂಗ ಆ್ಯಕ್ಚುಲಾಗ 2025 ಎಲ್ಲ ಜ್ಯೋತಿರ್ಲಿಂಗ ನೋಡೋಣ ಅಂದ್ಕೊಂಡೆ. ಮುಂಚೆ ನೋಡಿದ್ದು ಕೇದಾರ್ನಾಥ್ ಎಲ್ಲ. 2025 ಫಸ್ಟ್ ಜ್ಯೋತಿರ್ಲಿಂಗದಾಗ ಫಸ್ಟ್ ಸಿಂಬಲ್ ಅದು ಗುಡ್ ವೈಬ್ಸ್ ಅಷ್ಟೇ. ಜೈ ಶ್ರೀರಾಮ್ ಅನ್ಬೇಕು.
ಜೈ ಶ್ರೀರಾಮ್, ಓಂ ನಮಃ ಶಿವಾಯ. ಹಾಂ ಓಕೆ. ಎಷ್ಟು ಟ್ರಾಫಿಕ್ ಇದೆ ಅಂದರೆ ಆಟೋಗಂತೂ ಕೇಳ್ತಾ ಇಲ್ಲ. ಎಷ್ಟಂತೆ ಗೊತ್ತಾಗಲಿಲ್ಲ, ಇಷ್ಟ ಆಗಿದ್ದಾರೆ ಅವಾಗ ಮಾತಾಡೋದು ಕೂಡ ಅರ್ಥನೇ ಆಗ್ತಾ ಇಲ್ಲ. ಮತ್ತು ಎಷ್ಟು ರ್ಯಾಶ್ ಡ್ರೈವಿಂಗ್ ಅಂದರೆ ಇಲ್ಲಿ ಆಟೋಸು ಯಾವೊಂದು ಎಲ್ಲಿ ಹೋದ್ರೂ ಹಾರನ್ ಹೊಡೆಯೋದೇ ಆಯಿತು ಈ ಊರಲ್ಲಿ. ಅಲ್ಲಿ ನಾನು ಬಂದಾಗಿಂದ ಎಷ್ಟಕ್ಕೆ ಅವರನ್ನು 1 ನಿಮಿಷ ಅಟ್ಲೀಸ್ಟ್ ಏನೋ ಅಜ್ಜಿ ಗುಜ್ರುಗಳು ಹೋಗ್ತಾ ಇರ್ತಾರೆ ಗಾಡಿಗಳಲ್ಲಿ. ಇವನು ಮಾತಾಡೋಕೆ ಬಿಡೋಂಗಿಲ್ಲ ನನಗೆ. ಕುಯ್ ಕುಯ್ ಅನ್ಕೊಂಡು ಇದರಲ್ಲಿ ಎಷ್ಟು ಹಾರನ್ ಬಂದಿರುತ್ತೆ ಗೊತ್ತಾ ಇವಾಗ. ದೇವ್ರೆ, ಈ ಥರ ಆಟೋ ಅಲ್ಲಿ ಹೋದ್ರೆ ನೀವು ಗೋವಿಂದ. ಸಾರಿ ಗೈಸ್, ಆಟೋ ಅಲ್ಲ ಟೋಟೋ ಅಂತೆ. ಹಿಂಗೆ ಹೋಗೋಣ ಅಂದರೆ ಅಣ್ಣ ಬಿಟ್ಟ ಅಲ್ಲೇ ಜನನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಜನ ಇರ್ತಾರೆ ಅಂತ. ಅಂದರೆ ಎಷ್ಟು ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ ದೇವ್ರನ್ನ ನೋಡೋದಕ್ಕೆ. ಆ ಕಡೆ ಇರೋದು ಕ್ಯೂ, ಕಡ್ಡಿಗಳೆಲ್ಲ ಹಾಕಿದಾರಲ್ವ, ಕಡ್ಡಿಯಲ್ಲಿ ಕಟ್ಟಿರೋದೆಲ್ಲ ಕ್ಯೂ. ಹಿಂಗೆ ಮುಂದೆ ಹೋದರೆ ಇದು ಇವಾಗ ಸದ್ಯಕ್ಕೆ ವಾರಣಾಸಿಯಲ್ಲಿರೋ ಪರಿಸ್ಥಿತಿ. ಅಂದರೆ ನೋಡಿ ಸೈಡಲ್ಲೆಲ್ಲ ಹಿಂಗೆ ಅದೇ ಒಂದು ದೊಡ್ಡ ಕ್ಯೂ. ಬಟ್ ನಾವು ಆ ಕ್ಯೂ ಅಲ್ಲಿ ಇಲ್ಲ, ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲಾದರೂ ಹತ್ರ ಸಿಕ್ಕಿದಾಗ ಜಾಯಿನ್ ಆಗೋ ಆಪ್ಷನ್ಸ್ ಇದೆ, ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಕ್ಯೂ ಅಲ್ಲಿ ಹೋಗ್ದಿರ. ನಾವೀಗ ಪಂಚಗಂಗಾ ಘಾಟಕ್ಕೆ ಬಂದಿದ್ದೀರಿ. ಜನ ಅಂದರೆ ಜನ. ಸಮ್ಟೈಮ್ಸ್ ನಾನು ತುಂಬ ಜನ ಬ್ಲಾಗಲ್ಲಿ ನೋಡಿದಾಗೆಲ್ಲ ಜನನೇ ಇರ್ತಾ ಇರಲಿಲ್ಲ, ಫುಲ್ಲು ಜನ ಇದ್ದಾರೆ ಇವಾಗ. ಹಿಂಗಿದೆ ನೋಡಿ, ಇದು ನೀರೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಅನ್ಸುತ್ತೆ. ನಾನು ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ಹಿಂಗಿದೆ ಪಂಚಗಂಗಾ ಘಾಟ್. ನಾವು ಬೋಟಿಂಗ್ ಕೇಳ್ತಾ ಇದ್ದೀರಿ, 2000 ಹೇಳಿದ್ದಾರೆ. ಸೊ ಇನ್ನೂ ಯಾರಾದರೂ ಕಮ್ಮಿ ಮಾಡ್ತಾರಾ ಅಂತ ನೋಡ್ತಾ ಇದ್ದೀರಿ. ಮಾಡಿದ್ರೆ ಹೋಗೋದು, ಇಲ್ಲ ಇಲ್ಲೇ ಕೂತ್ಕೊಳ್ಳೋದು ಅಷ್ಟೇ. ಏನು ಜನ ಇದ್ದಾರೆ. ಬಟ್ ಆ ಕಡೆ ಇಷ್ಟು ಜನ ಇರಲಿಲ್ಲ, ಈ ಕಡೆ ತುಂಬ ಜನ ಇದ್ದಾರೆ. ಅಂದರೆ ಇಲ್ಲೆಲ್ಲ ಡೆತ್ ಪೀಪಲ್ನ ಸುಡ್ತಾರೆ. ಇದೆ ಕಟ್ಟಿಗೆಗಳು. ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಆ್ಯಂಡ್ ಓ ಗಾಡ್, ಅದನ್ನು ಹಾಕ್ಬೋದೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ರಿಷಿ, ನಾನು ವಿಡಿಯೋ ತಗೊಬೋದಾ? ಅದು ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ಬೋದಾ? ಗೈಸ್ ಇದು ಡೆಡ್ ಅಂದರೆ ಗೈಸ್ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀರಿ ನಂಗಂತೂ ಐಡಿಯಾ ಇಲ್ಲ. ಎಲ್ಲ ಹೆಂಗೆ ಹೋಗ್ತಿದ್ದಾರೋ ನಾವು ಅವರಿಂದ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ಸುಸ್ತಾಯಿತು. ಕಾಶಿ ಹಿಂಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಜನ ನೋಡಿ ಹೆಂಗಿದ್ದಾರೆ ಫಸ್ಟ್ ಥಿಂಗ್. ಇನ್ನೂ ಹೋಗ್ತಾ ಕುಟ್ಟಿ K53 ವ್ಲಾಗಲ್ಲಿ ನಾನು ಬಂದಿದ್ದೀನಿ. ಯಾಕಂದರೆ ಸ್ವಲ್ಪ ಎಮರ್ಜೆನ್ಸಿದಾಗ ರನ್ನಿಂಗ್ ಮಾಡ್ತಾಯಿದ್ರಿ ಗಂಗಾ ಆರತಿಗೋಸ್ಕರ. ಆಟೋಸ್ ಕೇಳಿದ್ದು ಯಾರು ಬರಲ್ಲ ಅಂತೇಳಿ ಅವರೇ. ಸೊ ನಡ್ಕೊಂಡು ಹೋಗ್ತಾಯಿದ್ರಿ. 240 ಮೀಟರ್ಸ್ ಇದೆ ಇನ್ನು. ನನ್ನ ಕೈಯಲ್ಲಿ ಆದರೆ ಫುಲ್ಲು ಬ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫುಲ್ ಗಂಗಾ ಆರತಿ ಸ್ಟಾರ್ಟಿಂಗಿಂದ ಏನಿದೆ ಅಲ್ಲಿ ನನಗೆ ಎಷ್ಟು ಸಿಗುತ್ತೋ ಅಷ್ಟು ಅದನ್ನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕಬೇಕು ಅಂತ ಒಂದಿದೆ ತಲೆಯಲ್ಲಿ. ನೋಡೋಣ ಗೈಸ್, ಗಂಗಾ ಆರತಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಹೋಗ್ಬೇಕು ಬೇಗ ಬಾ. ಜನ ಅಂದರೆ ಜನ ಇದ್ದಾರೆ ಫುಲ್ಲು ಇಲ್ಲಿ. ಯಪ್ಪ ದೇವರೇ. ಬಟ್ ಇಲ್ಲಿ ಅಂಗಡಿಗಳೆಲ್ಲ ತುಂಬ ಇದ್ದಾವೆ, ಲೇಟ್ ಆದರೂ ಆರಾಮಾಗಿ ಹೋಗ್ಬೋದು, ತುಂಬ ಜನ ಇದ್ದಾರೆ ಇಲ್ಲಿ. ನೋಡಿ ಗೋ. ನಾ ವಾಟ್ ಈಸ್ ದಿಸ್ ಘಾಟ್? ಏನು ಘಾಟ್ ಇದು? ಹಸಿ ಘಾಟಲ್ಲಿ ಕೂಡ ಗಂಗಾ ಆರತಿ ಇದೆ. ಬರೀ ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ಇದೆ. ಹುಷಾರು.
धन्यवाद। कल हम सब पुनः 5 बजे इसी स्थान पर उपस्थित होंगे। ಏನೇನೋ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ, ಎಲ್ಲಿ ಸ್ಟಾರ್ಟ್ ಆಗುತ್ತೋ. ಎಲ್ಲ ಹೋಗಿ ಮುಂದೆ ಕುತ್ಕೊಂಡು ಬಿಡ್ಬೇಕು, ಎಲ್ಲಿ ಸ್ಟಾರ್ಟ್ ಆಗಿಲ್ಲ. ಗೈಸ್ ಮಾರ್ನಿಂಗ್ 3 o'clock ಆಗಿದೆ. ನಿನ್ನೆ ಅಂತೂ ದರ್ಶನ ಸಿಕ್ಕಿಲ್ಲ, ಬಿಕಾಸ್ ತುಂಬ ರ್ಯಾಶ್ ಆಗಿದ್ರು ಜನ ಕೂಡ, ಪೊಲೀಸವ್ರು ಕೂಡ. ನನಗೂ ಒಂದೊಂದು 2 ಡೇಟ್ ಬಿದ್ದಿದೆ ಅಲ್ಲಿ. ಸೊ ಆ ಒಂದು ಇರಿಟೇಷನ್ ನಾನು ಮತ್ತೆ ಹೋಗ್ಬಿಟ್ರಿ ನಾವು. ಸೊ ಇವಾಗ ಅರ್ಲಿ ಮಾರ್ನಿಂಗ್ 3 o'clock ಎದ್ಬಿಡು, ನೋಡೋಣ ಅಲ್ಲೋಗಿ ದರ್ಶನ ಸಿಗುತ್ತೋ ಇಲ್ಲೋ. ದಯವಿಟ್ಟು ಕುಂಭಮೇಳ ಮುಗಿಯೋವರೆಗೂ ಯಾರು ಬರಬೇಡ್ರಿ. ನಾನು ಹೇಳ್ದೆ ಇವನಿಗೆ ಕರ್ಕೊಂಡು ಹೋಗ್ಬೇಡ, ನಮ್ಗೆ ಬರಲ್ಲ ಅಂತ. ಎಲ್ಲ ಪ್ಲ್ಯಾನ್ ಮಾಡಿ ಕರ್ಕೊಂಬಂದರು. ಇರಲಿ, ದೇವ್ರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಮನ್ಸಿಗೆ ಒಂದು ಏನಂದರೆ ಕುಂಭಮೇಳ ಆಗಿದ್ದಕ್ಕೆ ಮಾತ್ರನೇ ರಶ್ ಇದೆ. ಹೌದು. ಸೊ ನಿಮ್ಗೆ ಏನಾರ ಪ್ಲ್ಯಾನಿಂಗ್ ಇದೆ ಕಂಪಲ್ಸರಿ ಜ್ಯೋತಿರ್ಲಿಂಗ ವಿಸಿಟ್ ಮಾಡಬೇಕಂದ್ರೆ ಇವಾಗೇನೋ ಫ್ರೀ ಇರೋ ಟೈಮಾಗ ಬರ್ರಿ. ಈ 45 ದಿನ ಮುಗಿಯೋ ಗಂಟೆ ಬರಬೇಡ್ರಿ ನಾರ್ಮಲ್ ಡೇಸ್. ನಿನ್ನೆ 5 ಗಂಟೆಯಿಂದ 6 ಗಂಟೆ ಲೈನು ಬರೀ ಕಾಲಭೈರವ ಸ್ವಾಮಿ ದೇವಸ್ಥಾನಕ್ಕೆ. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕಂದ್ರೂ ಲೆಕ್ಕನೇ ಮಾಡೋಕ್ಕಾಗಲ್ಲ. 10 ಗಂಟೆ ಆದ್ರೂ ಆಶ್ಚರ್ಯ ಇಲ್ಲ. ಸೊ ಈ ಥರ 3 ಗಂಟೆಗೆ 2 ಗಂಟೆಗೆ ಎದ್ಬಿಟ್ಟು ಹೋಗ್ರಿ. ಇನ್ನೇನು ಅಪ್ಡೇಟ್ ಇದ್ದರೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀರಿ. ಬಾಯಿಗೆ ದರ್ಶನ ಮುಗಿಸ್ಕೊಂಡು ನೋಡೋಣ, ಆಚೆ ಬರ್ತೀರಿ. ಆಮೇಲೆ ದರ್ಶನ ಸಿಗುತ್ತೋ ಇಲ್ಲೋ ಅದು ನಂಗೆ ಗೊತ್ತಿಲ್ಲ, ನೋಡೋಣ. ಜೈ ಶ್ರೀರಾಮ್. ದರ್ಶನ ಮುಗೀತು, ತುಂಬ ಗೊತ್ತಾಯ್ತು ದರ್ಶನ ಮುಗಿದು. ಜಸ್ಟ್ 40 ಮಿನಿಟ್ಸಾ 41 hour ಅನ್ಕೊಳ್ಳಿ. 40 ಮಿನಿಟ್ಸು. ಬಟ್ ಒಂದು 15 ಮಿನಿಟ್ಸ್ ಏನೋ 15 ಮಿನಿಟ್ಸ್ ಸಮಥಿಂಗ್ ನಾವು ಲೈನಲ್ಲೇ ನಿಂತ್ಕೊಂಡಿದ್ರಿ ತುಂಬ ಹೊತ್ತು. ಇವಾಗ ದರ್ಶನ ಮುಗೀತು, ನಂಗಂತೂ ಫುಲ್ಲು ಖುಷಿ ಆಯಿತು. ಸೊ ಇವಾಗ ಕಾಶಿಯಲ್ಲಿ ನಮ್ಮ ಪಯಣ ಮುಗೀತು ಅನ್ಕೊಂತ ಇದ್ದೀನಿ. ಯಾಕಂದರೆ ಎಲ್ಲಿ ನೋಡಿದ್ರು ರಶ್ ಇದ್ದಾರೆ. ಸೊ ಇನ್ಯಾವಾಗಲೂ ನಾನು ಫ್ರೀ ಇರೋವಾಗ ಬರ್ತೀನಿ. ಸೊ ಇವಾಗ ಬಿಡ್ತೀರಿ. ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಜಸ್ಟ್ ಸ್ಯಾಂಪಲ್ ಫುಟೇಜ್ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಗೈಸ್, ವಾರಣಾಸಿಯಲ್ಲಿ ನಾವು ದರ್ಶನ ಮುಗಿಸಿದಾಯಿತು. ದರ್ಶನ ಮಾಡೋದಕ್ಕೆ ಹೆಂಗಿದೆ ಅಂದರೆ, ಯಪ್ಪ ದೇವ್ರೆ, ದೇವ್ರು ನೋಡೋಕ್ಕೂ ಇಷ್ಟು ಕಷ್ಟಪಡಲೇಬೇಕು ಬಿಡಿ ನೋಡ್ಬೇಕಂದ್ರೆ. ಬಟ್ ಸಖತ್ ಕಷ್ಟ ಆಯಿತು. ಫಾರ್ ದ ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು. ಒಂದು ದೊಡ್ಡ ತಿರುಪತಿಯಲ್ಲಿ ಆಗಿತ್ತು, ಬಟ್ ಈ ಥರ ಇರಲಿಲ್ಲ. ಬಟ್ ಇದರಲ್ಲಿ ಏನಂದರೆ ಪೊಲೀಸು ಅವ್ರ ಹತ್ರ ಇರೋ ಲಾಠಿ ತೊಗೊಂಡೆಲ್ಲ ಹೊಡಿತಿದ್ದಾರೆ. ನನಗೆ ಹೆಂಗೆ ಬೇಜಾರಾಗ್ತಾಯಿತ್ತು ಅಂದರೆ, ಮೇಲೆ ಪೊಲೀಸ್ ಅವ್ರನ್ನ ಜನ ಹೊಡೆಯೋದು, ಜನನ ಪೊಲೀಸ್ ಹೊಡೆಯೋದು, ಈ ಥರ ಎಲ್ಲ ಸಿಚುವೇಶನ್ ಆಗ್ತಿದೆ. ಸೊ 29th ಇಲ್ಲ 30 ಬಂದರೆ ತುಂಬ ಒಳ್ಳೇದು ಎಲ್ಲರಿಗೂ. 30 ಇಸ್ ದ ಆಫ್ಟರ್ 30 ಬರ್ರಿ. 30 ಇದು ಫೆಬ್ರವರಿ 1 ಆ ಥರ ಬಂದರೆ ನಿಮಗೆ ದರ್ಶನ ಮಾಡೋದಕ್ಕೆ ಸಖತ್ ಈಸಿ ಆಗುತ್ತೆ. ಬಿಕಾಸ್ ಜನ ಕಮ್ಮಿ ಇರ್ತಾರೆ. ಇವಾಗ ಏನಕ್ಕಂದರೆ ಇದು ಅಮಾವಾಸ್ಯೆ ಬರ್ತಿದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಸಖತ್ ಕಷ್ಟ ಆಗ್ತಿದೆ. ನನಗಂತೂ ಅಳುನೇ ಬಂತು. ಪುಷ್ ಮಾಡಿದ ತಕ್ಷಣ ಪೊಲೀಸವ್ರು ಬಂದು ಕೋಲಲ್ಲಿ ಹೊಡೆದೇ ಬಿಟ್ರು ಎಲ್ಲಾರ್ನೂ. ಆವಾಗ ನನಗೂ ತಗುಲ್ತು ಒಂದೇಟು. ನನಗೆ ಅಳು ಬಂತು. ಸಾಕಪ್ಪ, ಆಚೆಯಿಂದ ದರ್ಶನ ಮಾಡಿಕೊಂಡು ಮನೆಗೆ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ಆದರೂ ಏನೋ ಗೊತ್ತಿಲ್ಲ, ಮಾರ್ನಿಂಗ್ ತುಂಬ ಕಷ್ಟಪಟ್ಟು ಎದ್ದು ರೆಡಿಯಾಗಿ ದೇವ್ರ ದರ್ಶನಕ್ಕೆ ಅಂತ ಹೋದ್ರಿ. ಪುಣ್ಯಕ್ಕೆ ದರ್ಶನ ಆಯಿತು, ಚೆನ್ನಾಗಾಯಿತು, ಬೇಗ ಆಯಿತು. ಆದರೆ ಮೇ ಬಿ ನಾನು ಒನ್ ಡೇ ಫುಲ್ಲು ಕಷ್ಟಪಟ್ಟು ದೇವ್ರಿಗೋಸ್ಕರ ವೆಯ್ಟ್ ಮಾಡಿದ್ದಕ್ಕೇನೋ ದೇವರು ನಮಗೆ ಬೇಗ ದರ್ಶನ ಕೊಟ್ಟರು. ಅಂದರೆ ಎಲ್ಲರನ್ನೂ ಈ ಲೈನಲ್ಲಿ ಬಿಡ್ತಾಯಿದ್ರು. ಸಡನ್ನಾಗಿ ಒಂದು ಸ್ವಲ್ಪ ಜನ ಬೇರೆ ಲೈನ್ಗೆ ಶಿಫ್ಟ್ ಮಾಡಿದ್ರು. ಗೇಟ್ 1ಗೆ ಹೋಗಿದ್ದಕ್ಕೆ ನಾವು 45 ಮಿನಿಟ್ಸಲ್ಲಿ ದರ್ಶನ ಮಾಡಿದ್ದೀರಿ. ಸೊ ದಿಸ್ ಇಸ್ ದ ಅಪ್ಡೇಟ್. ಬಾಯ್ ಗೈಸ್. ಇವಾಗ ಅಯೋಧ್ಯೆಯಲ್ಲಿ ಹೋಗೋಣ, ನೋಡೋಣ ಹೆಂಗಿರುತ್ತೆ ನಮ್ಮ ಜರ್ನಿ ಅಯೋಧ್ಯೆಯಲ್ಲಿ. ಬಾಯ್ ಗೈಸ್, ನೆಕ್ಸ್ಟ್ ವ್ಲಾಗ್ ಅಯೋಧ್ಯೆಯಲ್ಲಿ. ಈ ಬ್ಲಾಗ್ ಅದನ್ನೇ ಹೇಳಿದ್ನಲ್ಲ ನೋಡಿ, ನಂಗೆ ಅಲ್ಲೇ ಮಧ್ಯ ಬಂದಂಗೆ ಇರಿಟೇಟ್ ಮಾಡ್ತಾರೆ ಗೈಸ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಾರಣಾಸಿಯಲ್ಲಿ. ಇವಾಗ ಅಯೋಧ್ಯ ಕಂಟಿನ್ಯೂ ಆಗುತ್ತೆ ಇಲ್ಲಿಂದ.